ಸ್ನೇಹಿತರೆ, ಯಾವುದೇ ಪ್ರಶ್ನೆಗಳಿದ್ರೆ ಕೊನೆಯದಾಗಿ ಸ್ವಲ್ಪ ಪ್ರಶ್ನೆಗಳು ತಗೊಂಡು ಮುಕ್ತಾಯ ಮಾಡೋಣ. ರೈಟ್, ನೀವು ಅನ್ಮ್ಯೂಟ್ ಮಾಡ್ಕೊಂಡು ಮಾತಾಡಿ ದಯವಿಟ್ಟು. ಹೇಳಿ ಪೂಜಾರಿ ಅವರು, ಹೇಳಿ. ಸರ್ ನಮಸ್ತೆ. ನಮಸ್ತೆ. ಸರ್ ನಮಸ್ತೆ. ಹಾ, ಸರ್ ನಮಸ್ತೆ. ನಮಸ್ತೆ. ಸರ್ ಮತ್ತೆ ಕೆಲಸದ ಒತ್ತಡದಲ್ಲಿ ಸ್ವಲ್ಪ ಬಿಪಿ ಜಾಸ್ತಿ ಆಗ್ತದೆ. ಹ್ಮ್. ಮಾತ್ರೆಗಳನ್ನು ಬಿಟ್ಟಿದ್ದಲ್ಲ, ಹಾ. ಮತ್ತೆ ಕೆಲಸದ ಒತ್ತಡ ಜಾಸ್ತಿ ಆಗ್ತದೆ. ಹ್ಮ್. ಹಾಗಾಗಿ ಇವು ಏನು ಮುದ್ರೆಗಳ ಹೇಳಿದ್ರಲ್ಲಿ ಇವಾಗ ತುಂಬಾ ಒಳ್ಳೇದಿದೆ. ಹ್ಮ್. ಸ್ವಲ್ಪ ಅದನ್ನ ನಮ್ಗೆ ವಾಟ್ಸಪ್ ಸೆಂಡ್ ಮಾಡಿಬಿಡಿ ಸರ್, ಗ್ರೂಪಿಗೆ ಸೆಂಡ್ ಮಾಡಿಬಿಡಿ. ಏನ್ 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 ಮಾ- ಏನ್ ಮಾಡ್- ಏನ್ ಮಾಡ್ಬೇಕು? ಮುದ್ರೆಗಳನ್ನ ಸೆಂಡ್ ಮಾಡಿ ಸರ್ ಗ್ರೂಪಿಗೆ. ಇಲ್ಲ, ಇದು ನಿಮ್ಗೆ ಇದು ಬರುತ್ತಲ್ಲ, ಯಾವ್ದೋ ಒಂದು ಪಿ ಡಿ ಎಫ್ ಅಲ್ಲಿ ಎಲ್ಲ ಮುದ್ರೆ ಹೇಗಿರ್ತದಂತ ಅದೊಂದು. ಹಾ ಸರ್. ಎರಡನೇದು ಈ ವಿಡಿಯೋ ಬರುತ್ತಲ್ಲ, ಹಾ ಸರ್. ವಿಡಿಯೋ ಬಂದ್ಮೇಲೆ ನೋಡಿ ಕ್ಲಿಯರ್ ಆಗಿ. ಸರಿ ಸರ್, ಓಕೆ ಸರ್. ಹ್ಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ರೈಟ್. ತುಂಬಾ ಒಳ್ಳೆಯದ ಕಾರ್ಯಕ್ರಮ ಸರ್. ರೈಟ್. ಥ್ಯಾಂಕ್ ಯು ಸರ್. ಎಸ್ ಸ್ನೇಹಿತರೆ, ಈಗಾಗಲೇ ಡಿಲೇ ಆಗಿದೆ. ಸೊ ಅರ್ಥ ಮಾಡ್ಕೋಬಹುದು. ಅಂದ್ರೆ ಎಲ್ಲ ಸ್ನೇಹಿತರಿಗೆ ಅವ್ರವ್ರ ಕೆಲಸಗಳಿರ್ತದೆ, ಖಂಡಿತವಾಗಿ ಎಲ್ಲರೂ ಬಿಟ್ಟಿರ್ತಾರೆ ಈಗಾಗಲೇ. ಆದ್ರೂ ಪರವಾಗಿಲ್ಲ, ಯಾರ್ಯಾರಿದ್ದಾರೋ ಅವರೆಲ್ಲ ಕೇಳಿಸ್ಕೊಂಡಿದ್ರಿ, ನೀವು ಎಲ್ಲ ಪಾಲನೆ ಮಾಡಿ. ಆಮೇಲೆ ಸೊ ಈ ವಿಡಿಯೋ ಬಂದ್ಮೇಲೆನು ಮತ್ತೆ ನಮ್ಮ ಇದರಲ್ಲಿ PDF ಅಲ್ಲಿ ಎಲ್ಲ ಸಿಗತ್ತೆ ಮಾಹಿತಿ. ಸೊ ಅದ್ರ ಪ್ರಕಾರ ನೀವು ಪ್ರತಿಯೊಬ್ಬರು ಪಾಲನೆ ಮಾಡ್ತಾ ಹೋಗಿ ದಯವಿಟ್ಟು. ರೈಟ್. ಸರ್ ನಮಸ್ತೆ ಸರ್. ನಮಸ್ತೆ ಸರ್. ನಮಸ್ತೆ ಮೇರಿ. ಸರ್ ನನಗೆ ಇಲ್ಲಿ ನೆಕ್ ಪೈನ್ ಇದೆ. ಹ್ಮ್. ಈಗ 3 ಡೇಸ್ ಇಂದ ಕೋಲ್ಡ್, ಫೀವರ್, ಹೆಡೇಕ್ ಎಲ್ಲ ಇದೆ. ನೆಕ್ ಪೈನ್ ಇದೆ, ನಡಿಬೇಕಾದ್ರೆ ತುಂಬಾ ನೋವು ಬರುತ್ತೆ. ಅದಕ್ಕೆ ಏನಾದ್ರೂ ಯಾವ ಮುದ್ರೆ ಮಾಡೋದು ಅಂತ ಸರ್? ಯಾವ್ದಕ್ಕಮ್ಮ? ನೆಕ್ ಪೇನಾ? ನೆಕ್ ಪೈನ್, ಲೆಫ್ಟ್ ಸೈಡ್ ನೆಕ್ ಪೈನ್ ಸರ್. ಹ್ಮ್. ನೆಕ್ ಪೇನ್ ಇದೆ ಮಾಡಿ ಸಂಧಿ ಮುದ್ರ ಮಾಡಿ. ಸರಿ ಯಾವುದೇ ಸರ್. ಜಾಯಿಂಟ್ ಪೇನ್ಸ್ಗೂ ಕೆಲಸ ಮಾಡತ್ತೆ ಅದು. ಓಕೆ, ಸರಿ ಸರ್. ಅರ್ಥ ಆಯ್ತಮ್ಮ? ಓಕೆ ಸರ್, ತುಂಬಾ ಆಮೇಲೆ ಧನ್ಯವಾದ. ಪೃಥ್ವಿ ಮುದ್ರ ಮಾಡಿ. ಫೀವರ್ ಇದ್ರೆ ಪೃಥ್ವಿ ಮುದ್ರ ಮಾಡಿ. ಸರಿ ಸರ್. ಓಕೆ ಇದು ಸರ್. ಪೃಥ್ವಿ ಮುದ್ರ. ಇದು ಮಾಡ್ತಾ ಹೋದ್ರೆ ನಿಮ್ಗೆ ಫೀವರ್ ಕಡಿಮೆ ಆಗ್ತಾ ಬರ್ತದೆ, ಬೇಗ ಬೇಗ ಕಡಿಮೆ ಆಗುತ್ತೆ. ಸರಿ ಸರ್. ಆಮೇಲೆ ಮತ್ತೆ ನೀವು ಇನ್ನೂ ಬೇಕಂದ್ರೆ ವರ್ಣ ಮುದ್ರನು ಮಾಡ್ಕೋಬಹುದು. ಈ ತರ ವರ್ಣ ಮುದ್ರ ಇದು. ಓಕೆ ಸರ್. ಈ ವರ್ಣ ಮುದ್ರ ಮಾಡಿದ್ರೆ ಸ್ವಲ್ಪ ಫೀವರ್ ಇನ್ನೂ ಬೇಗ ಗುಣ ಆಗತ್ತೆ. ಓಕೆ ಸರ್. ಓಕೆ ಸರ್. ಸಂಧಿ ಮುದ್ರ ಇನ್ನೊಂದ್ಸರಿ ತೋರಿಸ್ಬಿಡಿ ಸರ್. ಸಂಧಿ ಸಂಧಿ ಮುದ್ರ. ಮುದ್ರ ಏನಿಲ್ಲಮ್ಮ, ಈ ಎಡಗೈಯಲ್ಲಿ ಏನ್ ಮಾಡ್ತೀರಾ ಅಂದ್ರೆ ಇದು ಎಡಗೈಯಲ್ಲಿ ಆಕಾಶ ಮುದ್ರ, ಬಲಗೈಯಲ್ಲಿ ಏನ್ ಮಾಡ್ಬೇಕು? ಪೃಥ್ವಿ ಮುದ್ರ. ಇದೇ ಸಂಧಿ ಮುದ್ರ. ಓಕೆ ಸರ್, ತುಂಬಾ ಧನ್ಯವಾದಗಳು ಸರ್. ಓಕೆ. ಓಕೆ ಸರ್. ರೈಟ್. ಗ್ಯಾಸ್ಟ್ರಿಕ್ಗೆ ಮುದ್ರೆ ತೋರಿಸಿ ಸರ್. ಹೇಳಿಮ್ಮ. ಗ್ಯಾಸ್ಟ್ರಿಕ್ಗೆ ಮುದ್ರೆ ತೋರಿಸಿ. ಗ್ಯಾಸ್ಟ್ರಿಕ್ಗೆ ವಾಯು ಮುದ್ರಮ್ಮ. ವಾಯು ಮುದ್ರ ಅಂದ್ರೆ ನೋಡಿ ನೋಡಿ ಇದು ಈ ತೋರ್ ಬೆರಳು ಇಲ್ಲಿ ಮೊದಲನೇ ಬಾರ್ ಟಚ್ ಮಾಡ್ಕೊಳ್ಳಿ. ಹೆಬ್ಬೆರಳು ಮೊದಲನೇ ಬಾರ್ ಟಚ್ ಮಾಡ್ಕೊಂಡು ಮೊದಲದಲ್ಲಿ, ಆಮೇಲೆ ಈ ತರ ಕ್ಲೋಸ್ ಮಾಡ್ಬೇಕು. ಅಂದ್ರೆ ಹೆಬ್ಬೆರಳು ಅದ್ರ ಮೇಲೆ ಇಡಬೇಕು. ಈ 3 ಬೆರಳು ಸ್ಟ್ರೈಟ್. ಇಲ್ಲಿನೂ ಆ ತರ, ಅದೇ ತರ. ಇದು ವಾಯುಮುದ್ರ. ಇದು ವಾಯುಮುದ್ರ ಗ್ಯಾಸ್ಟ್ರಿಕ್ಗೆ ಚೆನ್ನಾಗಿ ಕೆಲಸ ಮಾಡುತ್ತೆ. ಯಾವುದೇ ನಿಮ್ಗೆ ಈ ಗ್ಯಾಸ್ಟ್ರಿಕ್ ಬರೋದು ಅಜೀರ್ಣದಿಂದ. ಓಕೆ, ಅಜೀರ್ಣ ಆಗ್ತಾ ಇದೆ, ಸರಿಯಾಗಿ ಜೀರ್ಣ ಆಗ್ತಾ ಇಲ್ಲ, ಅದಕ್ಕೆ ಇದು ಗ್ಯಾಸ್ಟ್ರಿಕ್ ಸಮಸ್ಯೆಗೆ ವಾಯುಮುದ್ರ. ಅಜೀರ್ಣದಿಂದ ಗ್ಯಾಸ್ಟ್ರಿಕ್ ಸಮಸ್ಯೆ ಬರುತ್ತಲ್ಲ, ಅವಾಗ ಅಪಾನ ಮುದ್ರ. ಓಕೆ, ಇದು ಮಾಡ್ತಾ ಹೋದ್ರೆ ನಿಮ್ಗೆ ಒಳ್ಳೆ ಜೀರ್ಣ ಆಗತ್ತೆ. ಎಷ್ಟೊತ್ತು ಮಾಡ್ಬೇಕು ಸರ್? ಇದು ನಿಮ್ಗೆ ಸಮಸ್ಯೆ ಇದ್ರೆ 30ರಿಂದ 50 ನಿಮಿಷ. ಸಮಸ್ಯೆ ಏನಿಲ್ಲ ಅಂದ್ರೆ 10 ನಿಮಿಷ. ಅದೇ ಹೇಳ್ತಾ ಇರಲ್ಲ, ಸಮಸ್ಯೆ ಇಲ್ಲ ಅಂದ್ರೆ 10 ನಿಮಿಷ, ಸಮಸ್ಯೆ ಇದ್ರೆ 50 ನಿಮಿಷವರೆಗೂ ಮಾಡ್ಬೋದು. ಒಂದು ಬರೀ 50 ನಿಮಿಷ. ಅದಾದ್ಮೇಲೆ ಪ್ರಾಣ ಮುದ್ರೆ ಮಾಡ್ಬೇಕಲ್ವಾ ಪ್ರಾಣ ಸರ್? ಮುದ್ರ ಈ ತರ ಒಂದು 10 ನಿಮಿಷ. ಒಂದ್ 10 ನಿಮಿಷ. ಇದು 50 ನಿಮಿಷ. ಯಾವುದೇ ಚಿಕಿತ್ಸಾ ಮುದ್ದ 50 ನಿಮಿಷ ಮಾಡಿ. ನಿಮ್ಗೆ ಸಮಯ ಇಲ್ಲ ಅಂತ ಇಟ್ಕೊಳ್ಳಿ, ಬೆಳಗ್ಗೆ ಒಂದು 20 ನಿಮಿಷ, ಮಧ್ಯಾಹ್ನ 20 ನಿಮಿಷ, ಸಾಯಂಕಾಲ 20 ನಿಮಿಷ. ಬಟ್ ಉತ್ತಮ ಫಲಿತಗಳು ಬೇಕು, ಜಾಸ್ತಿ ಬೇಗವಂತ ಫಲಿತಗಳು ಬೇಕಂದ್ರೆ ಒಂದೊಂದ್ಸರಿ 50 ನಿಮಿಷ. ಬೆಳಗ್ಗೆ 50 ನಿಮಿಷ ಪ್ರಾಣ ಮುದ್ದೆ, 10 ನಿಮಿಷ. ಮಧ್ಯಾಹ್ನ 50 ನಿಮಿಷ, ಮತ್ತೆ 10 ನಿಮಿಷ, ಮತ್ತೆ ಸಾಯಂಕಾಲ 50 ನಿಮಿಷ, 10 ನಿಮಿಷ ಪ್ರಾಣ ಮುದ್ರ. ಈ ತರ ಮಾಡ್ತಾ ಹೋಗ್ಬೇಕು ನಿಮ್ಗೆ ಬೇಗವಂತವಾಗಿ ರಿಸಲ್ಟ್ಸ್ ಬರ್ಬೇಕಂದ್ರೆ. ಓಕೆ, ರೈಟ್. ಸ್ನೇಹಿತರೆ, ಏನಾದ್ರು ಪ್ರಶ್ನೆ ಇದ್ರೆ 1-2 ಪ್ರಶ್ನೆ ನಾವು ತಗೊಂಡು ಈಗ ಇವತ್ತು ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಸೊ ಈ ಮುದ್ರಗಳು ತುಂಬಾ ಪ್ರಧಾನ ಮುದ್ರಗಳು. ಎಲ್ಲಾ ಪ್ರಧಾನ ಮುದ್ರಗಳು ಏನಿದೀವಿ ದಯವಿಟ್ಟು ಎಲ್ಲರೂ ಪಾಲನೆ ಮಾಡಿ ನಿಮ್ಮ ಆರೋಗ್ಯವನ್ನು ಕಾಪಾಡ್ಕೊಳ್ಳಿ. ಯಾವುದೇ ರೋಗಗಳು ಬರಬಾರ್ದು. ಮತ್ತೆ ಇದು ಇರೋ ರೋಗಗಳನ್ನು
ವಾಸಿ ಮಾಡಿಸ್ಕೋಬೇಕಂದ್ರೆ ಈ ಮುದ್ರೆಗಳು ತುಂಬಾ ಸಹಾಯ ಆಗುತ್ತೆ. ಇನ್ನು ಬೇರೆ ಬೇರೆ ವ್ಯಾಧಿಗಳಿಗೂ ಬೇರೆ ಬೇರೆ ಮುದ್ರೆಗಳಿದೆ. ಆ ವ್ಯಾಧಿ ಆಧಾರ ಎತ್ಕೊಂಡು ಏನು ವ್ಯಾಧಿ ಅಂತ ಅದಕ್ಕೂ ತಕ್ಕ ಮುದ್ರನು ಹೇಳ್ತೀವಿ. ಅದು ಇನ್ನು ಮುಂದಿನ ಕ್ಲಾಸಲ್ಲಿ ಪ್ರತಿಯೊಂದು ಕ್ಲಾಸಲ್ಲಿ ಒಂದು ಮುದ್ರ ಬಗ್ಗೆ ಹೇಳ್ತಾ ಹೋಗ್ತೀವಿ. ಇದು ಮಾತ್ರ ಏನಂದ್ರೆ ಈ ಮುದ್ರಗಳು ಈ ಪ್ರಧಾನ ಮುದ್ರಗಳು ಅಂದ್ರೆ ಪ್ರತಿ ದಿವಸ ನಾವು ಅಭ್ಯಸಿಸಬೇಕಾಗಿರುವಂತ ಮುದ್ರಗಳು. ರೈಟ್. ಶಾರದಾ ಹೇಳಮ್ಮ. ಸರ್, ನಾವು ಇದುವರೆಗೂ ಸಾಕಷ್ಟು ಮಾಹಿತಿಯನ್ನ ತೆಗೆದುಕೊಂಡಿದ್ದೇವೆ. ಹಾ ಈಗ ನಮಗೆ ಪಾತ್ರೆಗಳನ್ನ ಯಾವ್ದು ಯೂಸ್ ಮಾಡ್ಬೇಕು ಸರ್ ಅಡಿಗೆ ಮಾಡ್ಲಿಕ್ಕೆ? ಸ್ಟೀಲ್ ಪಾತ್ರೆ ಚೆನ್ನಾಗಿರ್ತಾವ ಆರೋಗ್ಯಕ್ಕೆ? ಯಾವ ಪಾತ್ರೆ ಚೆನ್ನಾಗಿರ್ತಾವ ಅದನ್ನೊಂದು ಒಮ್ಮೆ ಎಪಿಸೋಡ್ ತಿಳಿಸಿ ಕೊಡಿ ಸರ್. ಯಾವ್ದಮ್ಮ ಪಾತ್ರಗಳ ಹಾ ಸರ್, ಪಾತ್ರೆಗಳ ಸರ್. ಪಾತ್ರಗಳ ಬಗ್ಗೆ ಇನ್ನೊಂದು ಮಾಹಿತಿ ಇನ್ನೊಂದು ಸಬ್ಜೆಕ್ಟ್ ಬರುತ್ತೆ ಬೇಗನೆ. ಸರ್, ಹಾ ಸರ್. ಖಂಡಿತ ಬರುತ್ತೆ. ಯಾಕಂದ್ರೆ ಓಕೆ, ಥ್ಯಾಂಕ್ ಯು ಪ್ರತಿ ಎಷ್ಟು ಅಂದ್ರೆ ಈ 365 ಕಾರ್ಯಕ್ರಮದಲ್ಲಿ ನಾನು ಪ್ರತಿಯೊಂದು ಕವರ್ ಮಾಡಕ್ಕೆ ಪ್ರಯತ್ನ ಮಾಡ್ತೀನಿ, ಯಾವುದು ಬಿಡಲ್ಲ. ಓಕೆ ಸರ್. ಓಕೆ ನಮ್ಮ ಸರ್, ಜೀವನಕ್ಕೆ ಸಂಬಂಧಿಸಿದ ಯಾವುದು ಒಂದು ಅಂಶನೇ ಬಿಡಲ್ಲ, ಅದು ಮಾತ್ರ ಗಮನ ಇಟ್ಕೊಳ್ಳಿ. ಸೊ ಎಲ್ಲದು ಬರುತ್ತೆ, ಸ್ವಲ್ಪ ಟೈಮ್ ಅಷ್ಟೇ. ಚೆನ್ನಾಗಿತ್ತು ಹೇಳ್ಬೇಕಂದ್ರೆ ಸರ್. ಈಗಲೇ ಹೇಳ್ಬಿಡ್ತೀನಿ, ಬಟ್ ಆದ್ರೆ ಸೊ ಅದೊಂದು 10 ನಿಮಿಷ ತಗೋತದೆ. ಹಾ ಅಷ್ಟು ಸರ್. ಸಮಯ ಇಲ್ಲ ಅಂತ ಅನ್ಕೋತೀನಿ. ಈಗಾಗಲೇ ನಾವು ಕೊನೆಗೆ ಬಂದಿದೀವಿ ಅಲ್ವಾ? ಹೌದು ಸರ್, ಹೌದು ಸರ್. ಅದೇ ಇನ್ನೊಂದ್ಸಲ ಹೇಳಿ ಸರ್, ಇನ್ನೊಂದ್ಸರಿ. ಖಂಡಿತವಾಗಿ ಆಯ್ತು ಇನ್ನೊಂದು ಸರ್. ದಿವಸ ಇನ್ನೊಂದು ಸಮಯ ಇರುವಾಗ ನೀವು ಕೇಳಿ, ಪ್ರಶ್ನೆ ಕೇಳಿ, ನಾನು ಹೇಳ್ತೀನಿ. ನೋ ಪ್ರಾಬ್ಲಮ್. ಓಕೆ ಸರ್, ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ರೈಟ್ ರೈಟ್. ಓಕೆ ಸ್ನೇಹಿತರೆ, ಸೊ ಇಂದಿನ ಕಾರ್ಯಕ್ರಮ ಮುಕ್ತಾಯ ಮಾಡೋಣ. ಎಲ್ಲರಿಗೂ ನಮಸ್ಕಾರಗಳು, ಧನ್ಯವಾದಗಳು. ಈ ಕಾರ್ಯಕ್ರಮ ಭಾಗವಹಿಸೋದಕ್ಕೂ ಇಷ್ಟವರೆಗೂ ನೀವು ಕೇಳಿಸ್ಕೊಂಡಿದ್ದಕ್ಕೂ ಈ ಅವಕಾಶ ಮಾತಾಡ್ಕೊಂಡು ಕೊಟ್ಟಿದ್ದಕ್ಕೂ ತಮಗೆಲ್ಲರಿಗೂ ಕೇಳಿಸ್ಕೊಡ ಥ್ಯಾಂಕ್ ಯು. ನಮಸ್ತೆ ನಮಸ್ತೆ ನಮಸ್ತೆ. ಸರ್, ನಿಮ್ಮನ್ನ ಮೀಟ್ ಮಾಡ್ಬೇಕಾರೆ ಎಲ್ಲಿ ಸಿಗ್ತೀರಾ ಸರ್ ತಾವು? ನಮ್ದು ಮಹಾತಾರ ಫೌಂಡೇಶನ್ ಎಂಬ ಸಂಸ್ಥೆ, ವೈಟ್ ಫೀಲ್ಡ್, ಬ್ಯಾಂಗ್ಳೂರು. ಅಲ್ಲಿ ಸಿಗ್ತೀರಾ ಸರ್ ತಾವು? ಹೌದು, ಓಕೆ ಖಂಡಿತ. ಸರ್, ಥ್ಯಾಂಕ್ ಯು. ಅಂದ್ರೆ ನೀವು ಬರಕ್ ಮುಂಚೆ ನನ್ನ ನಂಬರ್ ಇದೆಲ್ಲ 555 ನಂಬರು. ಓಕೆ, ಓಕೆ ಸರ್. ಅದಕ್ಕೂ ಇದು ಮಾಡಿ, ಮೆಸೇಜ್ ಮಾಡಿ, ಇಲ್ಲಾಂದ್ರೆ ಫೋನ್ ಮಾಡಿ. ಅವಾಗ ನಾನು ಟೈಮ್ ಹೇಳ್ತೀನಿ, ಆ ಟೈಮ್ ಬಂದ್ಬಿಡಿ. ಯಾಕಂದ್ರೆ ನಾನು ಹಗಲ್ ಟೈಮಲ್ಲಿ ಕೆಲಸ ಮಾಡ್ತಾ ಇರ್ತೀನಿ. ನಮ್ಮ ವೃತ್ತಿ ಅನ್ನೋದು ಇರ್ತದಲ್ಲ, ವೃತ್ತಿ ಮಾಡ್ಲೇಬೇಕಲ್ಲ. ಸರ್, ಓಕೆ ಸರ್. ಅದಕ್ಕೋಸ್ಕರ. ಓಕೆ ಸರ್, ಥ್ಯಾಂಕ್ ಯು ಸರ್. ಓಕೆ.